ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಬೇಕಾಗಿತ್ತು ಅಂತ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಮತ್ತು ನೆಕ್ಸ್ಟ್ IPL 2026 ಆ ಒಂದು ಮಿನಿ ಆಕ್ಷನ್ಗೆ ಯಾವೆಲ್ಲ ಪ್ಲೇಯರ್ಸು ಎಲಿಜಿಬಲ್ ಇಲ್ಲ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋದಕ್ಕೆ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಬೇಕಾಗಿರುವಂತಹ ಅಪ್ಡೇಟ್, ಅದು ಚಿನ್ನಸ್ವಾಮಿ ಸ್ಟೇಡಿಯಂ ನೆಕ್ಸ್ಟ್ IPL 2026 ಅಲ್ಲಿ ನಮ್ಮ RCBಯ ಹೋಮ್ ಮ್ಯಾಚ್ ಅನ್ನು ಆಡಿಸ್ತಾರ ಅಥವಾ ಇಲ್ಲ ಅಂತೇಳಿ RCB ಫ್ಯಾನ್ಸ್ ಪದೇ ಪದೇ ಆ ಒಂದು ಕ್ವಶನ್ ನ ಕೇಳ್ತಾ ಇದ್ರು. ಯಾಕಂದ್ರೆ RCB ಫ್ಯಾನ್ಸ್ಗೆ ಚಿನ್ನಸ್ವಾಮಿ ಒಂದು ಎಮೋಷನ್ ಗ್ರೌಂಡ್. ಆದ್ರೆ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ MCA ಅಂದ್ರೆ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಪುಣೆ ಈ ಒಂದು ಗ್ರೌಂಡ್ ನಲ್ಲಿ ನೆಕ್ಸ್ಟ್ IPL 2026 ನಲ್ಲಿ RCBಯ ಹೋಮ್ ಮ್ಯಾಚ್ ನಡೆಯುತ್ತೆ ಅಂತೇಳಿ ಒಂದು ಇನ್ಸೈಡ್ ಅಪ್ಡೇಟ್ ಇತ್ತು. ಬಟ್ ಈ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ಅಂದ್ರೆ ನಿನ್ನೆ ಟೈಮ್ಸ್ ಆಫ್ ಇಂಡಿಯಾದವರು ಅಲ್ಲಿ ನಮ್ಮ ವೆಂಕಟೇಶ್ ಪ್ರಸಾದ್ ಅವರಿಗೆ ನಿನ್ನೆ ಒಂದು ಇಂಟರ್ವ್ಯೂ ಮಾಡಿದ್ದಾರೆ. ವೆಂಕಿ ಸರ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನಾವು ಗೌರ್ಮೆಂಟ್ ಜೊತೆ ಡಿಸ್ಕಷನ್ ಮಾಡೋಕೆ ಹೋಗ್ತಾ ಇದೀವಿ, ಯಾವೆಲ್ಲ ಚೇಂಜಸ್ ಮಾಡ್ಬೇಕಂತೇಳಿ. ಆಮೇಲೆ ಸ್ಟ್ರೈಟ್ ಅವೇ ನಮ್ಮ BCCI ಅಫಿಷಿಯಲ್ ಜೊತೆ ಮೀಟ್ ಮಾಡಿ, ಸೊ ನಾವು ರಿಕ್ವೆಸ್ಟ್ ಮಾಡ್ತೀವಿ ನೆಕ್ಸ್ಟ್ ಬರುವಂತಹ T20 ವರ್ಲ್ಡ್ ಕಪ್ ಕೆಲವೊಂದು ಮ್ಯಾಚ್ ಅನ್ನು ನಮ್ಮ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆಡಿಸಿ ಅಂತೇಳಿ ಡಿಸ್ಕಷನ್ ಮಾಡ್ತೀವಿ. ಆಮೇಲೆ IPL ಅಲ್ಲಿ RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಸೊ RCBಯ ಮ್ಯಾಚ್ ಅನ್ನು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆಡಿಸಿ ಅಂತೇಳಿ ಆ ಒಂದು ಡಿಸ್ಕಷನ್ ಮಾಡೋಕೆ ಹೋಗ್ತದೆ ಅಂತೇಳಿ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಬಟ್ ನನ್ನ ಪ್ರಕಾರ, ಅವರ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರ, ನನ್ನ ಪರ್ಸನಲ್ ವ್ಯೂ ಏನಪ್ಪ ಅಂದ್ರೆ, ಯಾವುದೇ ಕಾರಣಕ್ಕೂ RCBಯ ಹೋಮ್ ಮ್ಯಾಚ್ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ನಡೆಯಲ್ಲ. ಯಾಕೆಂದ್ರೆ ಅಷ್ಟೊಂದು ದೊಡ್ಡ ಇನ್ಸಿಡೆಂಟ್ ಆದ್ಮೇಲೆ ನಮ್ಮ BCCI ದವರು ಯಾವುದೇ ಕಾರಣಕ್ಕೂ ಅಗ್ರಿ ಮಾಡಲ್ಲ RCBಯ ಹೋಮ್ ಮ್ಯಾಚ್ ಅನ್ನು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆಡ್ಸೋಕೆ. ಇದು ಫ್ಯಾಕ್ಟ್. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, RCBಗೆ ಹೊಸ ಹೋಮ್ ಗ್ರೌಂಡ್ ಯಾವುದು ಅಂತೇಳಿ ನಮ್ಮ BCCI ದವರು ಅಟ್ಲೀಸ್ಟ್ ಪಬ್ಲಿಕ್ ಗೆ ಅನೌನ್ಸ್ಮೆಂಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, RCB ಮ್ಯಾನೇಜ್ಮೆಂಟ್ ಗೆ ಅದನ್ನ ಹೇಳಬೇಕಾಗುತ್ತೆ. ಯಾಕಂದ್ರೆ RCB ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಆ ಒಂದು ಮಿನಿ ಆಕ್ಷನ್ ಬರ್ತದೆ. ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಆ ಒಂದು ಗ್ರೌಂಡ್ ತಕ್ಕಂಗೆ RCB ಮ್ಯಾನೇಜ್ಮೆಂಟ್ ಪ್ಲೇಯರ್ ನ ಪಿಕ್ ಮಾಡಬೇಕಾಗುತ್ತೆ. ಆದ್ರೂ ಇದು ಮ್ಯಾಟರ್ ಆಗಲ್ಲ, ಯಾಕಂದ್ರೆ ಇದು ಜಸ್ಟ್ ಮಿನಿ ಆಕ್ಷನ್ ಮತ್ತು RCBಯ ಆ ಒಂದು ಟೀಮು ಸಾರ್ಟ್ ಔಟ್ ಆಗಿದೆ. ಜಸ್ಟ್ ಕೇವಲ 1 ಅಥವಾ 2 ಪ್ಲೇಯರ್ ಮಾತ್ರ RCBಗೆ ಬೇಕಾಗಿದೆ. ಇಫ್ ಸಪೋಸ್ ಇದೇನಾದ್ರೂ ಮೆಗಾ ಆಕ್ಷನ್ ಆಗಿದ್ರೆ ನಮ್ಮ BCCI ದವರು RCB ಮ್ಯಾನೇಜ್ಮೆಂಟ್ ಗೆ ಅಡ್ವಾನ್ಸ್ ಆಗಿ ಹೇಳಬೇಕಾಗಿತ್ತು RCBಯ ಹೊಸ ಹೋಮ್ ಗ್ರೌಂಡ್ ಯಾವುದು ಅಂತೇಳಿ. ಇದು ಸದ್ಯರುವಂತಹ ಅಪ್ಡೇಟ್. ವೆಂಕಟೇಶ್ ಪ್ರಸಾದ್ ಸರ್ ಅವರು ನಮ್ಮ BCCI ಅಫಿಷಿಯಲ್ ಜೊತೆ ಡಿಸ್ಕಷನ್ ಮಾಡೋಕೆ ಹೋಗ್ತಾ ಇದ್ದಾರೆ. RCBಯ ಹೋಮ್ ಮ್ಯಾಚ್ ಅನ್ನು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆಡಿಸಿ ಅಂತೇಳಿ. ಸೊ ಮುಂದೆ ಏನು ಇದ್ರ ಬಗ್ಗೆ ಅಪ್ಡೇಟ್ ಬರುತ್ತೆ ಅಂತೇಳಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲಿ ಮಾತ್ರ ಈಚ್ ಅಂಡ್ ಎವ್ರಿ ಅಪ್ಡೇಟ್ ವಿತಿನ್ ಸೆಕೆಂಡ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡ್ತೀನಿ, ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ನೆಕ್ಸ್ಟ್ ಅಪ್ಡೇಟ್, 3 ಬಿಗ್ ಪ್ಲೇಯರ್ಸ್ ನೆಕ್ಸ್ಟ್ IPL 2026 ಆ ಒಂದು ಮಿನಿ ಆಕ್ಷನ್ ಗೆ ಎಲಿಜಿಬಲ್ ಇಲ್ಲ. ಯಾರಪ್ಪ ಅಂದ್ರೆ, ಫಸ್ಟ್ ಪ್ಲೇಯರ್ ಬರ್ತಾರೆ ಬಿಗ್ ಮ್ಯಾನ್ ಬೆನ್ ಸ್ಟೋಕ್ಸ್ ಅವರು. ಸೊ BCCI ಆ ಒಂದು ರೂಲ್ಸ್ ಪ್ರಕಾರ ಯಾವುದೇ ಒಬ್ಬ ಪ್ಲೇಯರ್ ಆ ಒಂದು ಮೆಗಾ ಆಕ್ಷನ್ ಗೆ ಅವರ ಹೆಸರನ್ನು ರಿಜಿಸ್ಟರ್ ಮಾಡಲಪ್ಪ ಅಂದ್ರೆ, ಅವರು ನೆಕ್ಸ್ಟ್ ಬರುವಂತಹ ಮಿನಿ ಆಕ್ಷನ್ ಗೆ ಅವರು ಎಲಿಜಿಬಲ್ ಇರಲ್ಲ. ಸೊ ಆ ಒಂದು ರೂಲ್ ಪ್ರಕಾರ ಬೆನ್ ಸ್ಟೋಕ್ಸ್ ಅವರು ಅವರ ಹೆಸರನ್ನು ನೆಕ್ಸ್ಟ್ IPL 2026 ಆ ಒಂದು ಮಿನಿ ಆಕ್ಷನ್ ಗೆ ರಿಜಿಸ್ಟರ್ ಮಾಡಿಲ್ಲ. ಸೊ ಬಿಗ್ ಅಪ್ಡೇಟ್. ಸೆಕೆಂಡ್ ಪ್ಲೇಯರ್ ಯಾರಪ್ಪ ಅಂದ್ರೆ, ರೀಸೆಂಟ್ ಆಗಿ ಸೆನ್ಸೇಷನ್ ಪರ್ಫಾರ್ಮೆನ್ಸ್ ಕೊಡ್ತಿರುವಂತಹ ಹಾರಿ ಬ್ರೂಕ್ ಅವರು. ಸೊ ಲಾಸ್ಟ್ IPL 2025 ಆ ಒಂದು ಮೆಗಾ ಆಕ್ಷನ್ ಅಲ್ಲಿ DC ಮ್ಯಾನೇಜ್ಮೆಂಟ್ ಇವರಿಗೆ ಬೈ ಮಾಡಿದಾಗ ಲಾಸ್ಟ್ ಮಿನಿಟ್ ಅಲ್ಲಿ ಇವರು ಪುಲ್ಡ್ ಔಟ್ ಆದ್ರು ಪರ್ಸನಲ್ ರೀಸನ್ ಇಂದ. ಸೊ ಆ ಒಂದು ರೂಲ್ ನ ಪ್ರಕಾರ ಇವರು 2 ವರ್ಷ IPL ಗೆ ಬ್ಯಾನ್ ಆಗಿದ್ದಾರೆ. ಸೊ ಡೆಫಿನೆಟ್ಲಿ ಆಗಿ ಆ ಒಂದು IPL 2026 ಮಿನಿ ಆಕ್ಷನ್ ಗೆ ಇವರ ಹೆಸರನ್ನು ರಿಜಿಸ್ಟರ್ ಮಾಡಿಲ್ಲ. ನೆಕ್ಸ್ಟ್ ಪ್ಲೇಯರ್ ಬರ್ತಾರೆ, ಅದು ಜಾಸನ್ ರಾಯ್. ಇವರು ಸಹ IPL 2026 ಆ ಒಂದು ಮಿನಿ ಆಕ್ಷನ್ ಗೆ ಅವರ ಹೆಸರನ್ನು ರಿಜಿಸ್ಟರ್ ಮಾಡಿಲ್ಲ. ಸೊ ಈ 3 ಬಿಗ್ ಪ್ಲೇಯರ್ಸ್ ನೆಕ್ಸ್ಟ್ ಆ ಒಂದು ಮಿನಿ ಆಕ್ಷನ್ ನಮಗೆ ಕಾಣಿಸಲ್ಲ. ಈ 3 ಪ್ಲೇಯರ್ಸ್ ಅಷ್ಟಲ್ಲ, ಸೊ ಫಾಫ್ ಡೂಪ್ಲೆಸ್ ಆಗಲಿ ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಆಗಲಿ ಮತ್ತು ಮೋಯ್ನಲ್ಲಿ ಕೂಡ, ಸೊ ಇಂಥ ಬಿಗ್ ಪ್ಲೇಯರ್ಸ್ ಅವರು ಸ್ಕಿಪ್ ಮಾಡಿದ್ದಾರೆ. ಸೊ ನೋಡಮ್ಮ ಆ ಒಂದು ಮಿನಿ ಆಕ್ಷನ್ ಹೇಗಿರುತ್ತೆ ಅಂತೇಳಿ. ನನ್ನ ಪ್ರಕಾರ ಓನ್ಲಿ ಕ್ಯಾಮ್ರನ್ ಗಿರ್ ಆ ಒಂದು ಆಕ್ಷನ್ ಮಾತ್ರ ಒಂದು ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಆಮೇಲೆ ನನ್ನ ಪ್ರಕಾರ ಒಂಥರ ಬೋರಿಂಗ್ ಇರುವಂತಹ ಚಾನ್ಸ್ ಇದೆ. ಬಟ್ ನೋಡಮ್ಮ ಆ ಒಂದು ಮಿನಿ ಆಕ್ಷನ್ ಹೇಗಿರುತ್ತೆ ಅಂತೇಳಿ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದರೂ ಡೌಟ್ ಇದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಕ್ವಶನ್ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.